ಜೋರಾಗಿದೆ. ಎಲ್ಲ ನೋಡಿದ್ರು ಮಳೆ 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 ಕುರಿತಾದಂತಹ ಅವಾಂತರ. ದೆಹಲಿ ಏರ್ಪೋರ್ಟ್ನ ಮೇಲ್ಛಾವಣಿ ಕುಸಿತ ಆಗಿದೆ. ರಾತ್ರಿ ಇಡೀ ಸುರಿದಂತ ಭಾರಿ ಮಳೆಗೆ ಏರ್ಪೋರ್ಟ್ನ ಮೇಲ್ಛಾವಣಿಯೇ ಕುಸಿದಿದೆ. ಒಬ್ರು ಮೃತಪಟ್ಟಿದ್ದಾರೆ. ಟರ್ಮಿನಲ್ 1 ಪಾರ್ಕಿಂಗ್ ಏರಿಯಾ ಮೇಲೆ ಕುಸಿದಿದೆ. ಟರ್ಮಿನಲ್ 1 ಮೇಲ್ಛಾವಣಿ ಕುಸಿದು ಬಿದ್ದ ಪರಿಣಾಮ ಸ್ಥಳದಲ್ಲೇ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ. ಕಾರ್ಗಳ ಮೇಲೆ ಪಿಲ್ಲರ್ ಬಿದ್ದಿದೆ. ಡ್ರೈವರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಏರ್ಪೋರ್ಟ್ನ ಒಳಗಡೆ ನೀರು ಸುರಿದಿದೆ. ಒಂದು ಕ್ಷಣಕ್ಕೆ ಪ್ರಯಾಣಿಕರು ಕಂಗಾಲಾದರು. ಟರ್ಮಿನಲ್ 1ರಿಂದ ಎಲ್ಲಾ ವಿಮಾನ ಸಂಚಾರವನ್ನು ಕೂಡ ಸ್ಥಗಿತಗೊಳಿಸಲಾಯಿತು. ದೃಶ್ಯದಲ್ಲಿ ನೋಡ್ತಾ ಇದ್ರು. ದೆಹಲಿಯ ಏರ್ಪೋರ್ಟ್ ಇದು. ರಾತ್ರಿ ಇಡೀ ಸುರಿದಂತ ಭಾರಿ ಮಳೆಗೆ ಟರ್ಮಿನಲ್ 1 ಮೇಲ್ಛಾವಣಿ ಏನಿದೆ ಅದು ಕುಸಿದು ಬಿದ್ದಿದೆ. ಪಾರ್ಕಿಂಗ್ ಏರಿಯಾದಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ವೆಹಿಕಲ್ಗಳು ನಿಂತಿತ್ತು. ವೆಹಿಕಲ್ನ ಒಳಗಡೆ ಡ್ರೈವರ್ ಕೂಡ ಇತ್ತು. ಆ ಮೇಲ್ಛಾವಣಿ ಕುಸಿದು ಬೀಳ್ತಾ ಇದ್ದಂತೆ ಕಾರು ಯಾವ ರೀತಿ ಜಖಮಾಗಿದೆ. ಕಾರಿನ ಒಳಗಡೆ ಇದ್ದಂತಹ ಡ್ರೈವರ್ ಮೃತಪಟ್ಟಿದ್ದಾರೆ. ಟರ್ಮಿನಲ್ 1 ಒಳಗಡೆ ಎಲ್ಲ ನೀರು ತುಂಬಿಕೊಳ್ಳುತ್ತೆ. ಪಾರ್ಕಿಂಗ್ ಏರಿಯಾ ಮೇಲೆ ಟರ್ಮಿನಲ್ 1 ಮೇಲ್ಛಾವಣಿ ಕುಸಿದು ಬಿದ್ದ ಪರಿಣಾಮ ಆಗಿರುವಂತಹ ದುರ್ಘಟನೆ ಇದು. ದೆಹಲಿಯಲ್ಲಿ ಇಲ್ಲಿ ತನಕ ಭಾರಿ ಬಿಸಿಲು, ರಣ ಬಿಸಿಲಿತ್ತು. ಕಂಗಾಲಾಗಿದ್ರು ದೆಹಲಿ ಜನ. ಆದ್ರೆ ಈಗ ಮಳೆ ಸುರಿತಿದೆಯಲ್ಲ ಅಂತ ಖುಷಿ ಪಟ್ರೆ, ದೆಹಲಿ ತಂಪಾಯ್ತು ಅಂತ ಅಂದ್ಕೊಂಡ್ರೆ ಅದರ ಬೆನ್ನಲ್ಲೇ ಇಂಥದ್ದೊಂದು ಅವಘಡ ಆಗಿದೆ. ಅದು ಕೂಡ ದೆಹಲಿಯ ಏರ್ಪೋರ್ಟ್ ನಲ್ಲಿ. ಎಸ್, ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಯಾವುದೋ ನದಿ ನೀರು ಹರಿದು ಹೋಗ್ತಾ ಇರುವಂತ ಭಾಸ ಆಗ್ತಿದೆಯಲ್ಲ, ಆದರೆ ಅದು ಏರ್ಪೋರ್ಟ್ನ ಸುತ್ತಲಿನ ಜಾಗದಲ್ಲಿ ಕಂಡು ಬರ್ತಾ ಇರುವಂತಹ ಮಳೆ ನೀರು. ಒಂದು ಕಡೆ ಮೇಲ್ಛಾವಣಿ ಕುಸಿದು ದೆಹಲಿ ಏರ್ಪೋರ್ಟ್ನಲ್ಲಿ ನಿಂತಿದ್ದ ಕಾರ್ನೊಳಗಿದ್ದ ಕಾರ್ ಚಾಲಕ ಮೃತಪಟ್ಟಿದ್ದಾನೆ. ಆ ದುರಂತದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇನ್ನು ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಮಳೆಯ ಅಬ್ಬರಕ್ಕೆ ಯಾವ ರೀತಿ ದೆಹಲಿ ಅಸ್ತವ್ಯಸ್ತವಾಗಿದೆ. ರಸ್ತೆಗಳಲ್ಲಿ ನೀರು ಹೇಗೆ ಹರಿದು ಹೋಗ್ತಾ ಇದೆ ಗಮನಿಸ್ತಾ ಇದ್ದೀವಿ. ಒಂದೊಂದು ದೃಶ್ಯಗಳು ಕೂಡ ಮಳೆಯ ಅಬ್ಬರ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಕಾರೊಂದು ಸಿಲುಕಿದೆ ಗಮನಿಸ್ತಾ ಇದ್ದೀವಿ. ಅಂಡರ್ ಪಾಸ್ನಲ್ಲಿ ಅಲ್ಲಿ ನೀರು ನಿಂತು ಹೋಗಿದೆ. ರಸ್ತೆಗಳಲ್ಲೆಲ್ಲ ನೀರು ನಿಂತು ಹೋಗಿದೆ. ಪಾರ್ಕಿಂಗ್ ಏರಿಯಾಗಳಲ್ಲಿ ನೀರು ನಿಂತಿದೆ. ದೃಶ್ಯಗಳನ್ನು ನೋಡಿದ್ರೆ ಆ ಅಬ್ಬರ ಹೇಗಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ನೀರು ನಿಂತು ಹೋಗಿದೆ. ನೀರು ಮುಳುಗಡೆ, ಅಲ್ಲಿ ಕಾರ್ ಮುಳುಗಡೆ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಮಳೆಯ ಅಬ್ಬರಕ್ಕೆ ದೆಹಲಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಮೊನ್ನೆವರೆಗೂ ಕೂಡ 51 ಡಿಗ್ರಿ ಸೆಲ್ಸಿಯಸ್ ಅಂತೆ ದೆಹಲಿಯಲ್ಲಿ ವಿಪರೀತ ತಾಪಮಾನಕ್ಕೆ ಜನ ಸಾಯ್ತಾ ಇದ್ದಾರಂತೆ ಅನ್ನುವಂತಹ ಸುದ್ದಿ ಕೇಳ್ತಾ ಇದ್ವಿ ನಾವು. ಆದರೆ ಈಗ ನೋಡಿದ್ರೆ ಈ ರೀತಿ ಮಳೆಯ ಅಬ್ಬರಕ್ಕೆ ಅಲ್ಲಲ್ಲಿ ಆರ್ಟಿಫಿಷಿಯಲ್ ಜಲಪಾತಗಳ ಸೃಷ್ಟಿಯಾದಂತೆ ಕಂಡು ಬರ್ತಾ ಇದೆ. ಅಂದರೆ ಮೇಲ್ಛಾವಣಿ ಅಲ್ಲಿ ಸೋರ್ತಾ ಇದೆ. ಆ ಮಟ್ಟಿಗಿನ ನೀರು, ಮಳೆಯ ಅಬ್ಬರ ಅಷ್ಟಿದೆ. ಮೇಲ್ಛಾವಣಿ ಕುಸಿದೋಯ್ತು. ಈ ರೀತಿ ಸತತ ಮಳೆ ಸುರಿದು ಅಲ್ಲಿ ನೀರು ಸೋರ್ತಾ ಇದೆ. ಮೇಲ್ಛಾವಣಿ ಕುಸಿದು ಹೋಗಿದೆ. ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿದ್ದ ಕಾರ್ ಮೇಲೆ ಪಿಲ್ಲರ್ ಬಿದ್ದು ಕಾರ್ ಚಾಲಕ ಮೃತಪಟ್ಟಿದ್ದಾರೆ. ಭಾರಿ ಅವಾಂತರ ದೆಹಲಿಯಲ್ಲಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಮೇಲ್ಛಾವಣಿ ಸೋರ್ತಾ ಇರೋದನ್ನ, ಮತ್ತೊಂದೆಡೆ ರಸ್ತೆಯಲ್ಲಿ ಕಾರು ಮುಳುಗೋಗಿರೋದು. ವಿಪರೀತ ತಾಪಮಾನದಿಂದ ದೆಹಲಿ ಜನ ಕಂಗಾಲಾಗಿದ್ರು. ಬದುಕೋದು ಹೇಗೆ ಅಂತ. ಹಾಗೆ ನೋಡಿದ್ರೆ ದೆಹಲಿಯಲ್ಲಿ ಎಲ್ಲವೂ ಕೂಡ ಅತಿ. ಚಳಿಗಾಲ ಬಂದ್ರೆ ಚಳಿ ಅತಿಯಾಗಿರುತ್ತೆ. ಬೇಸಿಗೆಗಾಲ ಬಂದ್ರೆ ಬಿಸಿಲು ಅತಿಯಾಗಿರುತ್ತೆ. ಮಳೆಗಾಲ ಬಂದ್ರೆ ಪರಿಸ್ಥಿತಿ ಹೀಗಿರುತ್ತೆ. ದೆಹಲಿಯಲ್ಲಿ ಸುರಿತಾ ಇರುವಂತಹ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಮತ್ತು ಆಗ್ತಾ ಇರುವಂತಹ ಅವಘಡ ಇದು. ಒಂದು ಕಡೆ ದೆಹಲಿಯ ಏರ್ಪೋರ್ಟ್ನ ಟರ್ಮಿನಲ್ 1 ಮೇಲ್ಛಾವಣಿ ಕುಸಿದು ಬಿದ್ದ ಪರಿಣಾಮ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ. ಅಲ್ಲಿ ಏರ್ಪೋರ್ಟ್ನ ಒಳಗಡೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಧಾರಾಕಾರವಾಗಿ ನೀರು ಸುರಿತಾ ಇದೆ. ಮತ್ತೊಂದು ಕಡೆ ದೆಹಲಿ ರಸ್ತೆಗಳಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನೋದರ ದೃಶ್ಯ ನಿಮ್ ಕಣ್ ಮುಂದೆ ಇದೆ. ಏಷ್ಯಾನೆಟ್ ಸ್ವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲೆ ಕಾರ್ಗಳು ತೇಲ್ತಾ ಇದೆ ನೀರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.